ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ವಾಗತ ಕಮಾನು ನಿರ್ಮಿಸುವ ಕುರಿತಂತೆ ಕೇಂದ್ರದ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅವರಿಗೆ ಮನವಿ ಮಾಡಿದ್ದೇನೆ ಅಂತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸದಾಶಿವನಗರದ ಗೃಹ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ವಾಗತ ಕಮಾನು ನಿರ್ಮಿಸಲು ಸ್ಮಾರ್ಟ್ ಸಿಟಿಯಿಂದ 5 ಕೋಟಿ ರೂಪಾಯಿ ಒದಗಿಸಿಕೊಂಡಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿಯ ಸ್ಥಳೀಯ ನಿರ್ದೇಶಕರು ಆಗುವುದಿಲ್ಲ ಎಂದು ನಮಗೆ ತಿಳಿಸಿದರು. ಇದಕ್ಕೆ ಕೇಂದ್ರ ಸರ್ಕಾರದ ಅನುಮತಿಯಾಗಬೇಕಿದೆ. ಕೇಂದ್ರದ ಸಚಿವರಾದ ವಿ ಸೋಮಣ್ಣ ಅವರು ನಮ್ಮ ಜಿಲ್ಲೆಯ ಸಂಸದರು. ಕೇಂದ್ರದ ಭೂ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ವಿ ಸೋಮಣ್ಣ ಅವರ ಮೂಲಕ ಮನವಿ ನೀಡಿ ಅನುಮತಿಯನ್ನ ಕೊಡಿಸುವಂತೆ ಕೇಳಿದ್ದೇನೆ. ಅನುಮತಿ ಕೊಟ್ಟರೆ ತುಮಕೂರಿನ ಆರಂಭದಲ್ಲಿ ಸ್ವಾಗತ ಕಮಾನು ನಿರ್ಮಿಸುತ್ತೇವೆ ಅಂತ ತಿಳಿಸಿದರು. ಸರ್ಕಾರಿ ಸಾರಿಗೆ ಬಸ್ ನಿರಂತರ ಸಮಸ್ಯೆಗೆ ಬೆಸತ್ತ ಪ್ರಯಾಣಿಕರು ಬೆಂಗಳೂರಿಗೆ ಹೋಗುತ್ತಿದ್ದ ಬಸ್ ತಡೆದು ಸಾರಿಗೆ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಗೃಹ ಸಚಿವರ ಕ್ಷೇತ್ರದಲ್ಲಿಯೇ ಬಸ್ಗಾಗಿ ಪರದಾಡುವಂತಹ ಅನಿವಾರ್ಯತೆ ಎದುರಾಗಿದೆ. ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬೆಳಗ್ಗೆ 4ರಿಂದಲೂ ಕಾಯುತ್ತಿದ್ದೇವೆ. ಕೆಎಸ್ಆರ್ಟಿಸಿ ಬಸ್ ಬಂದರೂ ನಿಲ್ಲಿಸಲ್ಲ. ಕೆಲವು ಬಸ್ಗಳು ಪಟ್ಟಣದ ಒಳಗೆ ಬರದೆ ಬೈಪಾಸ್ ಮೂಲಕ ಹೋಗುತ್ತಿದೆ. ಇದು ಕೇವಲ ಒಂದು ದಿನದ ಸಮಸ್ಯೆಯಲ್ಲ, ಪ್ರತಿನಿತ್ಯದ ಸಮಸ್ಯೆ ಎಂದು ಪ್ರಯಾಣಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೂಡಲೇ ಕೊರಟಗೆರೆ ಪೊಲೀಸ್ ಟಾಟಾ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರಯಾಣಿಕರ ಸಮಸ್ಯೆಗಳನ್ನು ಆಲಿಸಿ ತುಮಕೂರು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆ ಆದಷ್ಟು ಬೇಗ ಸರಿಪಡಿಸುವಂತೆ ಒತ್ತಾಯಿಸಿದರು. ಇನ್ನು ಪ್ರಯಾಣಿಕರ ಸಮಸ್ಯೆಯ ಬಗ್ಗೆ ಅರಿವು ಮೂಡಿಸಿ ಪ್ರಯಾಣಿಕರು ತಡೆ ಹಿಡಿದ 10ಕ್ಕೂ ಹೆಚ್ಚು ಬಸ್ಗಳಿಂದ ಉಂಟಾಗಿದ್ದ ಟ್ರಾಫಿಕ್ ಕ್ಲಿಯರ್ ಮಾಡಿ ವಾಹನ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿದರು. ಬರೋಕ್ಕಿಂತ ಮುಂಚೆ ಒಂದು ಬಸ್ ಹೋಯ್ತು ಅಂತ ಹೇಳಿದ್ರು. ಸರಿ, ಬಸ್ ಇದಾವೆ ಅಂತ ಹೇಳಿ ವೈಟ್ ಮಾಡ್ತಾ ಇದೀವಿ. ಕಡಿಮೆನೆ ಸರ್, ಪಾವಗಡ ತುಂಬಾ ಜನ ಇರ್ತಾರೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಹಾಫ್ ಅನ್ ಅವರ್ ಆದ್ರೂ ಒಂದೇ ಬಸ್. ನೀವು ಹಾಸನ್ ಬೇರೆ ಕಡೆ ನೀವು ಇನ್ನು ಖಾಲಿ ಹೋಗ್ತಾರೆ, 5 ನಿಮಿಷಕ್ಕೂ ನನ್ನ ಬಸ್ಸು. ಈ ಕಡೆ ಎಷ್ಟು ಜನ ಬರ್ತಾರೆ, ಬಸ್ಸನ್ನು ಕಡಿಮೆ, ಮತ್ತೆ ಇಲ್ಲಿ ಸ್ಟಾಪೇ ಕೊಡಲ್ಲ. ನಾವು ಕೆಲಸಕ್ಕೆ ಹೋಗೋರು ಪಾಪ ಸ್ಕೂಲಿಗೆ, ಅದಕ್ಕೆ 4 o'clock ಎದ್ದು ಬಂದಿದ್ದೀವಿ. ಬೇಕಾದ್ರೆ ರಜಾನೇ ಆಗಿ ಪರವಾಗಿಲ್ಲ, ನಮ್ಮಿಂದ ನಮಗೂ ಹೆಲ್ಪ್ ಆಗುತ್ತೆ, ಬೇರೆಯವ್ರಿಗೂ ಒಳ್ಳೇದಾಗುತ್ತೆ. ಸ್ಟಾಪ್ ಕೂಡ ಇಲ್ಲ. ಸ್ಟಾಪ್ ಅಂತಂದ್ರೆ ಅಲ್ಲಿ ಪೆಟ್ರೋಲ್ ಬ್ಯಾಂಕ್ ಅಂತ ನಿಲ್ಲಿಸ್ತಾರೆ, ಇಲ್ಲ ಬೇಕರಿ ನಿಲ್ಲಿಸ್ತಾರೆ. ಎಲ್ಲ ಬಸ್ಸು ರಶ್ ಇದೆ ಅಂತೇಳಿ ನಿಲ್ಲಿಸೋದು. ಕಾಲೇಜ್ ಮಕ್ಕಳಿಗೆಲ್ಲ ತೊಂದರೆ ಆಗ್ತಿದೆ. ಅದಕ್ಕೋಸ್ಕರ ಇಲ್ಲಿ ಈ ಬಸ್ಗಳೆಲ್ಲ ತಡ ಆಗ್ತದೆ. ಡೈಲಿ ಸಮಸ್ಯೆ ಇದೆ. ಜಾಸ್ತಿ ಸೋಮವಾರ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗೋರು, ಕಾಲೇಜ್ ಮಕ್ಕಳು ಸ್ಕೂಲ್ಗೆ ಹೋಗೋರು ತೊಂದರೆ ಆಗ್ತಿದೆ. ಡ್ಯೂಟಿಗೆ ಹೋಗೋರು, ಕೆಲಸಕ್ಕೆ ಹೋಗೋರಿಗೆ ತೊಂದರೆ ಆಗ್ತಿದೆ. 4 ಗಂಟೆಯಿಂದ ಕಾಯ್ತಾ ಇದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ಬಸ್ಗಳು ವ್ಯವಸ್ಥೆ ಕರೆಕ್ಟಾಗಿಲ್ಲ. ಡಿಪೋದಲ್ಲಿ ಇದು ಸ್ವಲ್ಪ ಗಮನ ಹರಿಸಬೇಕು. ನಿಮ್ಮ ಹೆಸರು? ರಾಕೇಶ್. ಇನ್ನಾದರೂ ಕೊರಟಗೆರೆಗೆ ಬಸ್ಗಳ ಸಮಸ್ಯೆ ಬಗೆಹರಿಸುವುದು ಎಂದು ಕಾದು ನೋಡಬೇಕಿದೆ. ಹರೀಶ್ ಬಾಬು, ಅಮುಕ್ ಟಿವಿ, ಕೊರಟಗೆರೆ. ಕರ್ನಾಟಕ ಪುಣ್ಯಭೂಮಿ ಉಳಿಸುವ ಧರ್ಮ ನಮ್ಮದು ಎಂದು ರಾಜಸ್ಥಾನ ರಾಜ್ಯದ ಕಾನೂನು ಮತ್ತು ಸಂಸದೀಯ ಮಂತ್ರಿ ಜೋಗರಾಮ್ ಪಟೇಲ್ ತಿಳಿಸಿದ್ದಾರೆ. ಗುಬಿ ತಾಲೂಕಿನಲ್ಲಿರುವ ರಾಜಸ್ಥಾನಿ ಮೂಲದವರು ಉಭಯ ಕುಶಲೋಪರಿ ವಿಚಾರಿಸಲು ಬಂದು ಮಾತನಾಡಿದ ಅವರು, ರಾಜಸ್ಥಾನ ಮತ್ತು ಹಿಂದೂಸ್ತಾನ ಸಮೃದ್ಧವಾಗಿದೆ. ನರೇಂದ್ರ ಮೋದಿ ಇರುವವರೆಗೂ ಯಾವುದೇ ಪಾಕಿಸ್ತಾನಿ ಉಗ್ರರಿಂದ ನಮಗೆ ಭಯವಿಲ್ಲ. ಆಪರೇಷನ್ ಸಿಂಧೂರ್ನಲ್ಲಿ ನಮ್ಮ ಭಾರತ ಸೇನೆಯಲ್ಲಿ ಬಲವಾದ ಉಪಕರಣಗಳಿದ್ದು ನಾವು ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ. ಹೆಸರುವಾಸಿಯಾದ ನಗರ ಎಂದರೆ ಅದು ಗುಬಿ ಪಟ್ಟಣ ಅಂತ ಸಂತಸ ವ್ಯಕ್ತಪಡಿಸಿದರು. पूरे विश्व में बढ़ा है और संसार को भी पता लगा है कि जो हमारा स्वदेशी सेल्फ मेड हमारे जो इक्विपमेंट्स है और उसके आधार पर हिंदुस्तान विश्व में सबसे अधिक सैन्य शक्ति के रूप में उभरा है और इकोनॉमिक रूप से भी हम 5 से 4th डिग्री पर आ गए. हम 4th सबसे विकसित अर्थतंत्र वाले देश के रूप में कायम हुए हैं. इसलिए मैं आदरणीय नरेंद्र मोदी जी को बहुत बहुत धन्यवाद देता हूँ. राजस्थान के यशस्वी मुख्यमंत्री आदरणीय बद्रीलाल जी का आभार व्यक्त करता हूँ कि उनके नेतृत्व में सबसे अधिक जो हमारा पानी की प्रॉब्लम उस पर, जो हमारा बेरोजगारी है उसके ऊपर हमने टारगेट किया है कि 5 साल में हम 4 लाख बेरोजगार नौजवानों को, अनएम्प्लॉयड यूथ को गवर्नमेंट सर्विस देंगे और 10 लाख को हम अपॉर्चुनिटी प्रोवाइड करेंगे, वो कहीं न कहीं सर्विस कर सके. इसी तरह राइजिंग राजस्थान में हमने 35 लाख करोड़ $35 बिलियन ಗುಬ್ಬಿ ಪಟ್ಟಣಕ್ಕೆ ರಾಜಸ್ಥಾನ ರಾಜ್ಯದ ಶಿಕ್ಷಣ ಮತ್ತು ಕಾನೂನು ಸಂಸದೀಯ
ಸಚಿವರಾದಂತಹ ಜೆ.ಎಲ್. ಪಾಟೀಲ್ ಜಿರವರು ಗುಬ್ಬಿ ನಗರಕ್ಕೆ ಆಗಮಿಸಿದಂಥ ಒಂದು ಸಂತೋಷದ ಸಂದರ್ಭದಲ್ಲಿ ಗುಬ್ಬಿ ತಾಲೂಕಿನ ರಾಜಸ್ಥಾನ್ ಅಸೋಸಿಯೇಷನ್ನ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ತುಂಬ ಅಭೂತಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸಿದ್ದೇವೆ. ನಂತರ ಮಾತನಾಡಿದ ಪಟ್ಟಣ ಪಂಚಾಯಿತಿ ಸದಸ್ಯ ಜಿಆರ್ ಶಿವಕುಮಾರ್, ಗುಬ್ಬಿ ತಾಲೂಕಿನ ರಾಜಸ್ಥಾನ ಅಸೋಸಿಯೇಷನ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ರಾಜಸ್ಥಾನದ ಮಂತ್ರಿಗಳನ್ನ ಗುಬ್ಬಿಗೆ ಕರೆಸಿದ್ದಾರೆ. ಜೋಗ್ರಾಮ್ ಪಟೇಲ್ ಅವರು ಶಾಂತಿ ಧರ್ಮ ಹಾಗೂ ಬಡವರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿ ಬಡವರ ಆಗು ಹೋಗುಗಳನ್ನು ವಿಚಾರಿಸಬೇಕೆಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಹಮ್ಕಾರಾಮ್, ಬವರಬಾಲ್, ಗಣಪತ್ರಾಮ್, ಪುಕಾರಾಮ್, ಕಾಂತಿಲಾಲ್, ಶಿವು ಮತ್ತು ಇತರರು ಇದ್ದರು. ಖಾಸಗಿ ಬಸ್ ಹಾಗೂ ದ್ವಿಚಕ್ರ ವಾಹನಗಳ ನಡುವೆ ಅಪಘಾತ ಸಂಭವಿಸಿ ದಂಪತಿಗಳಿಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಚಿಂತಾಮಣಿಯ ಬಚ್ಚವಾರಹಳ್ಳಿ ಗ್ರಾಮದ ಬಳಿ ನಡೆದ ದುರ್ಘಟನೆಯಲ್ಲಿ ಚಂದ್ರಪ್ಪ, ಬೆಮ್ಮಮ್ಮ ಮೃತ ದಂಪತಿಗಳಾಗಿದ್ದು, ಶಿಡ್ಲಘಟ್ಟ ತಾಲೂಕಿನ ಚೆನ್ನಹಳ್ಳಿ ಗ್ರಾಮದಿಂದ ತೆರಳುವಾಗ ಅಪಘಾತ ಸಂಭವಿಸಿದೆ. ಇನ್ನು ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇತ್ತೀಚಿನ ರಾಯಲ್ ಚಾಲೆಂಜರ್ಸ್ ತಂಡವು ವಿಜಯೋತ್ಸವದ ವೇಳೆ ನಡೆದ ದುರ್ಘಟನೆಯಲ್ಲಿ ಚಿಂತಾಮಣಿ ತಾಲೂಕಿನ ಕುರಟಹಳ್ಳಿ ಗ್ರಾಮದ ಮೃತಪಟ್ಟ ಯುವಕರ ಮನೆಗಳಿಗೆ ಭೇಟಿ ನೀಡಿ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಸಾಂತ್ವನ ಹೇಳಿದ್ದಾರೆ. ಶ್ರವಣ್ ಗೋಪಲ್ಲಿ ಗ್ರಾಮದ ಪ್ರಜ್ವಲ್ ಇಬ್ಬರು ಯುವಕರು ಮೃತಪಟ್ಟಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಮೃತಪಟ್ಟ ಯುವಕರ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ನಂತರ ಮಾತನಾಡಿದ ಸಚಿವರು, ಆರ್ಸಿಬಿ ವಿಜಯೋತ್ಸವದ ವೇಳೆ ಯುವಕರು ಹಾಗೂ 13 ವರ್ಷದ ಬಾಲಕಿ ಅವರ ಪೋಷಕರ ಮುಂದೆ ಪ್ರಾಣ ಬಿಟ್ಟಿರುವುದು ಬಹಳ ದುಃಖದ ಸಂಗತಿ. ಸರ್ಕಾರ ಈಗಾಗಲೇ ಪ್ರಾಣ ಕಳೆದುಕೊಂಡ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದು, ರಾತ್ರಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 25 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಹೇಳಿದ್ದಾರೆ. ಪ್ರಾಣ ಕಳೆದುಕೊಂಡ ಯುವಕರ ಜೀವಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಪ್ರಾಣ ಕಳೆದುಕೊಂಡ ಯುವಕರು ಕುಟುಂಬಕ್ಕೆ ಕಂಬದ ರೀತಿಯಲ್ಲಿ ಆಧಾರವಾಗಿ ನಿಂತುಕೊಂಡಿದ್ರು. ಇನ್ನು ಅವರ ತಂದೆ ತಾಯಿಯೂ ಸಹ ಮಕ್ಕಳ ಮೇಲೆ ಬಹಳಷ್ಟು ಕನಸುಗಳನ್ನು ಇಟ್ಟುಕೊಂಡಿದ್ರು ಎಂದು ಹೇಳಿದರು. ಪ್ರಾಣ ಕಳೆದುಕೊಂಡ ಯುವಕರ ತಂದೆ ತಾಯಿಗೆ ಆ ನಷ್ಟವನ್ನ ಭರಿಸುವ ಶಕ್ತಿ ದೇವರು ನೀಡಲಿ. ಆರ್ಸಿಬಿ ವಿಜಯೋತ್ಸವದ ಘಟನೆಯನ್ನ ರಾಜಕೀಯವಾಗಿ ಬೆಳೆಸುವುದು ಸೂಕ್ತ ನಿರ್ಧಾರವಲ್ಲ ಅಂತ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀರಾಮ್ ರೆಡ್ಡಿ, ಕೃಷ್ಣಮೂರ್ತಿ, ಲಕ್ಷ್ಮೀನಾರಾಯಣ ರೆಡ್ಡಿ, ಅಮೀರ್ ಜಾನ್ ಸೇರಿದಂತೆ ಮುಂತಾದವರು ಇದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಯುವಕರು ಬಹಳಷ್ಟು ಜನ ಬಡ ಕುಟುಂಬದವರು, ಇದಕ್ಕೆ ಇನ್ನೂ ಹೆಚ್ಚು ಪರಿಹಾರ ಮಾಡಬೇಕು ಅಂತಕ್ಕಂಥ ಒತ್ತಡ ಎಲ್ಲರಿಗೂ ಬೇಕು. ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸಿ ನಿನ್ನೆ ರಾತ್ರಿ 25 ಲಕ್ಷ ಮಾಡಿದ್ದಾರೆ. ಈಗಾಗಲೇ ನಮ್ಮ ಕುರಟಹಳ್ಳಿ ಶ್ರವಣ್ ಕುಮಾರ್ ಅವರಿಗೆ ಕುಟುಂಬಕ್ಕೆ ಈಗಾಗಲೇ ನನ್ನ ಹತ್ರ ಆದೇಶ ಪತ್ರ ಇದೆ. ಜಿಲ್ಲಾಧಿಕಾರಿಗಳು ಅದನ್ನು ನಾಳೆ ತಲುಪಿಸ್ತಾರೆ. ಪ್ರಜ್ವಲ್ ಅವ್ರದ್ದು ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದರಿಂದ ಬೆಂಗಳೂರಿನಲ್ಲಿ ಅವರ ವಸತಿ ಅವರ ಒಂದು ವಿಳಾಸವನ್ನು ಕೊಟ್ಟಿದ್ದರಿಂದ ಅದು ನಾನೀಗ ನಮ್ಮ ಕಮಿಷನರ್, ಹಿಂದೆ ನಮ್ಮಲ್ಲಿ ಕಮಿಷನರ್ ಆಗಿದ್ದರು, ಈಗ ಬೆಂಗಳೂರು ಜಿಲ್ಲಾಧಿಕಾರಿ ಇದ್ದಾರೆ, ನಗರ ಜಿಲ್ಲಾಧಿಕಾರಿ ಅವರ ಹತ್ರ ಇದೆ. ನಾಳೆ ಅದನ್ನು ಚೆಕ್ಕೆಲ್ಲ ರೆಡಿ ಮಾಡಿ ನೇರ ಅವರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ. ನಾಳೆ ಅಥವಾ ಇಲ್ಲ ನಾಡಿದ್ದು ಅದನ್ನು ತಲುಪಿಸುವಂಥ ಕೆಲಸ ಮಾಡ್ತಾರೆ. ಅದೆಲ್ಲ ಒಂದು ಕಡೆ ಬಿಡಿ, ಅದೆಲ್ಲ ನಾವು ಅದ್ರ ಬಗ್ಗೆ ನಾನು ಹೆಚ್ಚು ಜೀವಕ್ಕೆ ನಾವು ಇವತ್ತು ಬೆಲೆ ಕಟ್ಟಲಿಕ್ಕೆ ಸಾಧ್ಯ. ಇವತ್ತು ಆ ಹುಡುಗ ಕುಟುಂಬಕ್ಕೆ ಆಧಾರವಾಗಿಲ್ಲ. ತಂದೆ ತಾಯಿ ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡಿ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸುವಂಥ ಕೆಲಸವನ್ನು ಮಾಡಿದ್ವಿ. ಅದರಿಂದ ಅದಕ್ಕೆ ನಾವು ಪರಿಹಾರ ಕೊಟ್ಟು ನಾವು ಅದಕ್ಕೆ ಬೆಲೆ ಕಟ್ಟತಕ್ಕಂಥದ್ದನ್ನು ನಾನು ಹೆಚ್ಚು ಅದನ್ನು ಹೇಳಲಿಕ್ಕೆ ಚಿಂತಾಮಣಿ ನಗರ ಭಾಗದಲ್ಲಿ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆಯಿಂದ ರಾತ್ರಿ ಗಸ್ತು ಆರಂಭಿಸಿದ್ದಾರೆ. ರಾತ್ರಿ ಗಸ್ತು ಬಗ್ಗೆ ಜನರಿಗೆ ತಿಳುವಳಿಕೆ ಹೇಳಲು ಹಾಗೂ ಗಸ್ತು ಬಲಪಡಿಸಲು ರಾತ್ರಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಪೊಲೀಸ್ ಇಲಾಖೆಯಿಂದ ರಾತ್ರಿ ಗಸ್ತು ಮಾಡಲಾಯಿತು. ಪೊಲೀಸ್ ಸಿಬ್ಬಂದಿಗಳು ನಾವು ಕೂಡ ಯಾರಿಗೆ ಕಮ್ಮಿ ಇಲ್ಲ ಎನ್ನುವ ಸಂದೇಶವನ್ನ ಸಮಾಜದ ಘಾತುಕರಿಗೆ ಹಾಗೂ ಅಪರಾಧಿಗಳಿಗೆ ಸಂದೇಶವನ್ನ ಮುಟ್ಟಿಸುವ ನಿಟ್ಟಿನಲ್ಲಿ ಧೈರ್ಯವಾಗಿ ರಾತ್ರಿ ಸಮಯದಲ್ಲಿ ಗಸ್ತು ಕರ್ತವ್ಯವನ್ನ ನಿರ್ವಹಿಸಿದ್ದು ಸಾರ್ವಜನಿಕರಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಚಿಂತಾಮಣಿ ನಗರ ಠಾಣೆಯ ವೃತ್ತ ನಿರೀಕ್ಷಕರಾದ ವಿಜಯಕುಮಾರ್, ಉಪ ನಿರೀಕ್ಷಕರುಗಳಾದ ಪ್ರಕಾಶ್, ಶಾಬುದ್ದೀನ್, ನಾರಾಯಣಸ್ವಾಮಿ ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಸರ್ ಹಾಂ
ಚಾಮರಾಜನಗರದಲ್ಲಿ ಕೋಳಿ ಸಾರಿನ ಜೊತೆ ಮುದ್ದೆ ತಿನ್ನುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. 11 ಮುದ್ದೆ ತಿಂದು ಗೆದ್ದ ವ್ಯಕ್ತಿಗೆ ಬಂಪರ್ ಬಹುಮಾನ ಸಿಕ್ಕಿದೆ. ಕೊಳ್ಳೇಗಾಲ ತಾಲೂಕಿನ ಪಾಳ್ಯ ಗ್ರಾಮದಲ್ಲಿ ಭಾನುವಾರ ರಾತ್ರಿ ನಡೆದ ಸ್ಪರ್ಧೆಯಲ್ಲಿ 18 ಮಂದಿ ಪುರುಷರು 5 ಮಹಿಳೆಯರು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು. 11 ಮುದ್ದೆ ತಿಂದು 5,000 ಬಹುಮಾನ ಪಂಚಶರ್ಟ್ ತನ್ನದಾಗಿಸಿಕೊಂಡ ಗ್ರಾಮದ ಕುನ್ನನಾಯಕ ಮತ್ತು 9 ಮುದ್ದೆ ಸವಿದ ನಾಗಮಲ್ಲ ಎಂಬುವರಿಗೆ 2ನೇ ಬಹುಮಾನ ಪಡೆದುಕೊಂಡಿದ್ದಾರೆ. ಪಂಚಾಯತಿ ಎಂಡವರು ಆಸ್ಪತ್ರೆ ಅದು ಎಷ್ಟಾಗುತ್ತೆ ಅಷ್ಟು ಮಾಡಿ ಸಾಕು. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.